ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ಸಚಿವಾಲಯದ ನೌಕರರು ಸಂಘ ಪ್ರತಿಭಟನೆ ನಡೆಸಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಮೌನ ಪ್ರತಿಭಟನೆ ಮಾಡಿದ ನೌಕರರು ಓಪಿಎಸ್ ನೌಕರ ವಿರೋಧಿ ಶಿಫಾರಸು ಕೈಬಿಡಲು ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಕಪ್ಪು ಬ್ಯಾಡ್ಜ್ ಧರಿಸಿ ಇಂದು ಕೆಲಸಕ್ಕೆ ಹಾಜರಾಗಿದ್ದ ಸಿಬ್ಬಂದಿ ವೇತನ ಪರಿಷ್ಕರಣೆ ಮಾಡುವಂತೆ ಮನವಿ ಮಾಡಿದರು. ವೇತನ ಆಯೋಗದ ಜಾರಿ ವಿಳಂಬ ಆಗ್ತಾ ಇದೆ. ಹೊಸ ಸರ್ಕಾರ ಬಂದರೂ ವೇತನ ಆಯೋಗ ಜಾರಿಯಾಗಿಲ್ಲ ಅಂತ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ರಮೇಶ್ ಹೇಳಿದರು. ಅಲ್ಲದೆ ನಮ್ಮ ಬೇಡಿಕೆ ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ರಮೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಘೋಷಣೆ ನಮ್ಮ ಇವತ್ತಿನ ಪ್ರತಿಭಟನೆ ಕಪ್ಪು ಬಟ್ಟೆ ಧರಿಸಿ ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ವಿ. ಮೂಲ ನಮ್ಮ ಹೌದು ಇಲ್ಲ ಘೋಷಣೆ ಅಂದರೆ ಅದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಗೆ ಪ್ರಾರಂಭಕ್ಕೆ ಕೆಲವರು ಬರದಂತ ಈಗ 3 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಮಗೆ ವೇತನ ಆಯೋಗ ಈಗಾಗಲೇ ಜಾರಿ ಮಾಡೋದರಲ್ಲಿ ಭಾಳ ವಿಳಂಬ ಆಗಿದೆ. ಲಾಸ್ಟ್ ಇಯರಲ್ಲೇ ಇದು ಅನುಷ್ಠಾನಗೊಳ್ಳಬೇಕಾಗಿತ್ತು. ಸಾಕಷ್ಟು ವಿಳಂಬ ಆದಮೇಲೆ ಇದು ಹೊಸ ನೂತನ ಸರ್ಕಾರ ಬಂದ ಮೇಲೆ ಇವರಾದರೂ ಕೂಡಲೇ ವರದಿ ಪಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ಕಾರ ನೌಕರರು ಅದು ಸೇರಿದಂತೆ ನಮ್ಮ ಸಚಿವಾಲಯ ನೌಕರರು ಎಲ್ಲರೂ ಇದನ್ನು ನಿರೀಕ್ಷೆ ಮಾಡ್ತಾಯಿದ್ವಿ. ಮತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಮತ್ತೊಂದು 4 ತಿಂಗಳಿಗೆ ಅದನ್ನು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಆ ಅವಧಿಯನ್ನು ಮಾರ್ಚ್ವರೆಗೂ ವಿಸ್ತರಣೆ ಮಾಡಿರೋದ್ರಿಂದ ಈಗ ಫೆಬ್ರವರಿಯಲ್ಲಿ ಬಜೆಟ್ ಬರ್ತದೆ. ಸೊ ಹಾಗಾಗಿ ಈ ಬಜೆಟಲ್ಲಿ ನಮ್ಮ ಬೇಡಿಕೆ ಈಡೇರಿಸ್ತಾರೋ ಇಲ್ಲ ಅಂತಕ್ಕಂಥ ಒಂದು ಆತಂಕದಲ್ಲಿ ನಾವು ಈಗಾಗಲೇ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಈಗ ಎರಡನೇದು ಬೇಡಿಕೆ ಆಗಿಬಿಟ್ಟು ನಮ್ಮದು NPS ಇಂದ OPS ಜಾರಿ ಮಾಡಬೇಕಂತ ಈಗಾಗಲೇ ಇದೇ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.